ನಮಸ್ಕಾರ. ಇವತ್ತು ಬಂದ್ಬಿಟ್ಟು 20ನೇ ಪ್ರಶ್ನೆಯನ್ನ ನೋಡೋಣ. ಸೊ 20ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇದು ಮಾಡರ್ನ್ ಇಂಡಿಯನ್ ಹಿಸ್ಟರಿ ಬಗ್ಗೆ ಇದೆ. ನಾನ್ ಕೋಆಪರೇಷನ್ ಮೂವ್‌ಮೆಂಟ್ ಬಗ್ಗೆ 2 ಸ್ಟೇಟ್‌ಮೆಂಟ್ ಕೊಟ್ಟಿದ್ದಾರೆ. ಯಾವ ಸ್ಟೇಟ್‌ಮೆಂಟ್ ಇದರಲ್ಲಿ ಕರೆಕ್ಟ್ ಇದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಕ್ವೆಶ್ಚನ್ ಈ ತರ ಇದೆ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್‌ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ದಿ ನಾನ್ ಕೋಆಪರೇಷನ್ ಮೂವ್‌ಮೆಂಟ್. 1ನೇ ಸ್ಟೇಟ್‌ಮೆಂಟ್, ದ ಕಾಂಗ್ರೆಸ್ ಡಿಕ್ಲೇರ್ಡ್ ದ ಅಟೈನ್ಮೆಂಟ್ ಆಫ್ ಸ್ವರಾಜ್ ಬೈ ಆಲ್ ಲೆಜಿಟಿಮೇಟ್ ಆಂಡ್ ಪೀಸ್‌ಫುಲ್ ಮೀನ್ಸ್ ಟು ಬಿ ಇಟ್ಸ್ ಆಬ್ಜೆಕ್ಟಿವ್. ಸೊ ನಮಗೆ ಗೊತ್ತೇ ಇದೆ, ನಾಗ್ಪುರ್ ಸೆಷನ್ ಆಫ್ ಕಾಂಗ್ರೆಸ್ 1920ರಲ್ಲಿ ನಾನ್ ಕೋಆಪರೇಷನ್ ಮೂವ್‌ಮೆಂಟ್ ಬಗ್ಗೆ ಒಂದು ರೆಸಲ್ಯೂಷನ್ ಪಾಸ್ ಮಾಡಿರ್ತಾರೆ ಮತ್ತು ಸ್ವರಾಜ್ ಬಗ್ಗೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದಕ್ಕಿಂತ ಮುಂಚೆ ದ ಹಿಂದ್ ಸ್ವರಾಜ್ ಅಂತ ಹೇಳಿ 1909ರಲ್ಲಿ ಮಹಾತ್ಮ ಗಾಂಧಿ ಅವರು ಏನು ಬುಕ್ ಬರೆದಿರ್ತಾರಲ್ಲ, ಅದರಲ್ಲಿ ಸ್ವರಾಜ್ ಬಗ್ಗೆ ಸ್ವರಾಜ್ ಬಗ್ಗೆ ಬರೆದಿರ್ತಾರೆ. ಸೊ ಅದರಲ್ಲಿ 1ನೇ ಸ್ಟೇಟ್‌ಮೆಂಟ್ ಕರೆಕ್ಟ್ ಆಗುತ್ತೆ. 2ನೇ ಸ್ಟೇಟ್‌ಮೆಂಟ್ ಬಂದ್ಬಿಟ್ಟು ಇಟ್ ವಾಸ್ ಟು ಬಿ ಇಂಪ್ಲಿಮೆಂಟೆಡ್ ಇನ್ ಸ್ಟೇಜಸ್ ವಿತ್ ಸಿವಿಲ್ ಡಿಸೊಬಿಡಿಯನ್ಸ್ ಆ್ಯಂಡ್ ನಾನ್ ಪೇಮೆಂಟ್ ಆಫ್ ಟ್ಯಾಕ್ಸಸ್ ಫಾರ್ ದಿ ನೆಕ್ಸ್ಟ್ ಸ್ಟೇಜ್ ಓನ್ಲಿ. ಅಂದರೆ ಫಸ್ಟಿಗೆ ಸ್ವರಾಜ್ ಸ್ಟಾರ್ಟ್ ಮಾಡಬೇಕು, ಅದಾದಮೇಲೆ ಸಿವಿಲ್ ಡಿಸೊಬಿಡಿಯನ್ಸ್ ಅಂತ ಹೇಳಿದ್ರೆ ಕೋರ್ಟ್ಗಳಿಗೆ ಹೋಗದೇ ಇರ್ಬೋದು, ಅಥವಾ ಅವ್ರಿಗೆ ಏನೇನು ಬಿರುದುಗಳು ಸಿಕ್ಕಿರ್ತಾವೆ ಅದನ್ನು ವಾಪಸ್ ಕೊಡ್ಬೋದು, ಅಥವಾ ಸ್ಕೂಲ್ಸ್ ಮತ್ತು ಕಾಲೇಜಸನ್ನು ಬೈಕಾಟ್ ಮಾಡೋದು, ಅವೆಲ್ಲ ಸಿವಿಲ್ ಡಿಸೊಬಿಡಿಯನ್ಸಲ್ಲಿ ಬರ್ತಿತ್ತು. ಮತ್ತು ಟ್ಯಾಕ್ಸಸ್ಸನ್ನು ಕಟ್ಟದೇ ಇರೋದು ಅದು ನೆಕ್ಸ್ಟ್ ಸ್ಟೇಜಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಫಾರ್ ದಿ ನೆಕ್ಸ್ಟ್ ಸ್ಟೇಜ್ ಓನ್ಲಿ ಸ್ವರಾಜ್ ಡಿಡ್ ನಾಟ್ ಕಮ್ ವಿತಿನ್ ಅ ಇಯರ್ ಆ್ಯಂಡ್ ದಿ ಗೌರ್ಮೆಂಟ್ ರಿಸಾರ್ಟ್ ಟು ಡಿಪ್ರೆಷನ್. ಸೊ ಇದು ಸ್ಟೇಟ್ಮೆಂಟನ್ನು ಕರೆಕ್ಟ್ ಆಗುತ್ತೆ. ಸೊ ಅದರಿಂದ 20ನೇ ಕ್ವೆಶ್ಚನ್ನಿಗೆ 2 ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ. ಇದ್ರ ಬಗ್ಗೆ ನಾವು ನೋಡ್ಬೇಕಂತ ಹೇಳಿದ್ರೆ ಇಲ್ಲಿ NCERT ಅಲ್ಲಿ ನೋಡಿದ್ರೆ ಇಲ್ಲೇ ಕೊಟ್ಟಿದ್ದಾರೆ. ನಾನ್ ಕೋಆಪರೇಷನ್ ಅಲ್ಲಿ ಫೇಮಸ್ ಬುಕ್ ಹಿಂದ್ ಸ್ವರಾಜ್ ಬಗ್ಗೆ ನಾನು ಹೇಳಿದ್ನಲ್ಲ, ಅದು 1909ರಲ್ಲಿ ಮಹಾತ್ಮ ಗಾಂಧಿ ಅವರು ಬರೆದಿರ್ತಾರೆ. ಸೊ ಅದರಲ್ಲಿ ಸ್ವರಾಜ್ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನಾನ್ ಕೋಆಪರೇಷನ್ ಮೂವ್‌ಮೆಂಟ್ ಅಲ್ಲಿ ಗಾಂಧೀಜಿ ಪ್ರಪೋಸ್ಡ್ ದಟ್ ದ ಮೂವ್‌ಮೆಂಟ್ ಶುಡ್ ಅನ್ಫೋಲ್ಡ್ ಇನ್ ಸ್ಟೇಜಸ್. ಇಟ್ ಶುಡ್ ಬಿಗಿನ್ ವಿತ್ ಸರೆಂಡರಿಂಗ್ ಆಫ್ ಟೈಟಲ್ಸ್, ದ ಗವರ್ಮೆಂಟ್ ಅವಾರ್ಡ್ಸ್, ಬೈಕಾಟಿಂಗ್ ಆಫ್ ಸಿವಿಲ್ ಸರ್ವಿಸಸ್, ಆರ್ಮಿ, ಪೊಲೀಸ್, ಕೋರ್ಟ್, ಲೆಜಿಸ್ಲೇಟಿವ್ ಕೌನ್ಸಿಲ್. Then in case the government used repression, the full civil disobedience campaign would be launched. ಸೊ ಇದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಇದೆ. ಸರಿ, ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ ನಾಳೆ ನೋಡೋಣ. ಥ್ಯಾಂಕ್ ಯು.